ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ನಿಂದ ಮಹತ್ವದ ತೀರ್ಮಾನವೊಂದು ಆಗೇ ಬಿಟ್ಟಿದೆ. ಚುನಾವಣೆ ಇನ್ನೂ ಬಾಕಿ ಇದೆ, ಆದರೆ ತೀರ್ಮಾನವೊಂದು ಆಗಿದೆ ಅನ್ನುವ ಸುದ್ದಿ ಕಮಲಪಾಳ್ಯದಲ್ಲಿ ಸದ್ದು ಮಾಡ್ತಿದೆ. ಏನದು ಹಾಗಾದ್ರೆ? ಡೆಲ್ಲಿಯಿಂದ ಬರ್ತಿರುವ ಸುದ್ದಿ. ಮತ್ತೊಂದು ಕಡೆ ರೆಬೆಲ್ ಬಣ ಅಚ್ಚರಿಯ ದಾರಿಯನ್ನ ಹಿಡಿದಿರೋದು ಕುಮಾರಸ್ವಾಮಿ ಅವರ ಬಲದೊಂದಿಗೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಏನಿದು 100 ಕ್ಷೇತ್ರಗಳ ಸೀಕ್ರೆಟ್? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಯಡಿಯೂರಪ್ಪನವರ ಅಖಾಡಕ್ಕೆ ಇಳಿದಿದ್ದಾರೆ. ವಿಜಯೇಂದ್ರ ಕುರ್ಚಿ ಏನಾದ್ರೂ ಮಾಡಿ ಉಳಿಸ್ಲೇಬೇಕು, ಅಷ್ಟರ ಮಟ್ಟಿಗೆ ರೆಬಲ್ಸ್ ಹಿಡಿದಿದ್ದಾರೆ, ಕುರ್ಚಿ ಅಲಗಾಡಿಸ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದೂರು ಕೊಟ್ಟು ಬಂದಿದ್ದಾರೆ. ವಕ್ಫ್ ಪ್ರತ್ಯೇಕ ಹೋರಾಟಕ್ಕೆ ಅಮಿತ್ ಶಾ ಅವರ ಆಶೀರ್ವಾದವೇ ಸಿಕ್ಕಿ ಬರೀ ಜಿಲ್ಲಾ ಮಟ್ಟದಲ್ಲ ತಾಲೂಕು ಮಟ್ಟದಲ್ಲೂ ಮಾಡಿ ಅನ್ನುವಂತಹ ಆದೇಶ ಬೇರೆ ಹೊರಬಿದ್ದಿರೋದ್ರಿಂದ ಇನ್ನು ರೆಬಲ್ಸ್ ಬಗ್ಗೆ ದೂರೋದಕ್ಕೆ BSY ಬಣಕ್ಕೆ ಆಯ್ಕೆ ಉಳ್ಕೊಂಡಿಲ್ಲ. ಅಮಿತ್ ಶಾ ಅವರಿಂದಾನೇ ಮುದ್ರೆ ಬಿದ್ದ ಮೇಲೆ. ಆದ್ರೆ ವಿಜಯೇಂದ್ರ ಕುರ್ಚಿಯನ್ನಾದ್ರೂ ಭದ್ರ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದ್ ಕಡೆ ಬೊಮ್ಮಾಯಿ ಅವ್ರನ್ನ ಅಖಾಡಕ್ಕೆ ಇಳಿಸಿ ರೆಬಲ್ಸ್ ಅನ್ನ ಸಮಾಧಾನ ಮಾಡುವಂತ, ವಿಶ್ವಾಸಕ್ಕೆ ತಗೊಳ್ಳುವಂತ, ಕೊನೆ ಪಕ್ಷ ಸೈಲೆಂಟ್ ಆಗಿ ಇರೋ ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಆಗ್ತಿದೆ. ಮತ್ತೊಂದ್ ಕಡೆ ಮಾಜಿ ಶಾಸಕರು, ಸಂಸದರು, ಈ ಸೋತಿರುವಂತಹ ನಾಯಕರುಗಳು ಯಾರ್ಯಾರಿದ್ದಾರೆ, ಬಿಜೆಪಿ ಅಭ್ಯರ್ಥಿಗಳಾಗಿದ್ದವರು, ಅವರನ್ನೆಲ್ಲ ಸೇರಿಸಿ ಮೀಟಿಂಗ್ ಮಾಡ್ತಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಹೇಗೆ ಕಾಂಗ್ರೆಸ್ ಅಲ್ಲಿ ಸದ್ದು ಮಾಡ್ತೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಭೋಜನ ಕೂಟದ ಹೆಸರಲ್ಲಿ ರಾಜಕೀಯ ಚರ್ಚೆಗಳು ಗರಿಗೆದರಿವೆ. ಯಡಿಯೂರಪ್ಪನವರೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಶತಾಯಗತಾಯ ಕುರ್ಚಿ ಉಳಿಸಲೇಬೇಕು ಅಂತ. ಹೇಗೂ ಆಗಿರೋದು 1 ವರ್ಷ, ಅಷ್ಟು ಸುಲಭವಾಗಿ 3 ವರ್ಷನೂ ಕಂಪ್ಲೀಟ್ ಆಗದೆ ಬಿಜೆಪಿ ಅಧ್ಯಕ್ಷ ಬದಲಾವಣೆ ಮಾಡಿರೋದೇ ಇಲ್ವಲ್ಲ. ಹಾಗಾಗಿ ಈ ರೀತಿಯದ್ದೊಂದು ಹೊಸ ಪ್ರಯತ್ನ ಶುರುವಾಗಿದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು. ಇದ್ರ ನಡುವೆ ಡೆಲ್ಲಿಯಿಂದ ಬರ್ತಿರೋ ಸುದ್ದಿ ಏನು? ಫೆಬ್ರವರಿ ಬಹುತೇಕ ಮೊದಲ ವಾರದಲ್ಲಿ ಅಧ್ಯಕ್ಷ ಚುನಾವಣೆ ನಡೆಯುತ್ತೆ ಅಂತ. ಚುನಾವಣೆ ಇಲ್ಲಿ ಮಾತ್ರ ಅಲ್ಲ, ಈ ಮೊನ್ನೆ 3-4 ತಿಂಗಳಲ್ಲಿ ರಾಜ್ಯಾಧ್ಯಕ್ಷರು ಹೊಸದಾಗಿ ಆಯ್ಕೆ ಆಗಿರೋ ರಾಜ್ಯಗಳಲ್ಲೂ ಕೂಡ ಮತ್ತೆ ಎಲೆಕ್ಷನ್ ಆಗತ್ತೆ. ಎಲೆಕ್ಷನ್ ಅರ್ಥ ಹೊಸಬರೇ ಬರಬೇಕು ಅಂತಿಲ್ಲ, ಮರು ಆಯ್ಕೆಯೂ ಆಗ್ಬೋದು, ಈಗಿರೋರನ್ನೇ ಆಯ್ಕೆನೂ ಮಾಡಬಹುದು. ಅದನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಮೊನ್ನೆ ಹೇಳಿದ್ರು. ಈಗ ಡೆಲ್ಲಿಯಿಂದ ಬರ್ತಿರೋ ಸುದ್ದಿ ಕೂಡ ಅದೇ. ವಿಜಯೇಂದ್ರ ಅವ್ರಿಗೆ ಅಧ್ಯಕ್ಷ ಪಟ್ಟದಿಂದ ಇಳಿಸುವಂಥ ಆಲೋಚನೆಯಲ್ಲಿ ಹೈಕಮಾಂಡ್ ಇಲ್ಲ. ಈಗ ಕುಮಾರ್ ಬಂಗಾರಪ್ಪ ಅವ್ರನ್ನ, ಆ ಕಡೆ ಅಶ್ವಥ್ ನಾರಾಯಣ ಅವ್ರನ್ನ, ಬೇರೆ ಅವ್ರನ್ನ ನಿಲ್ಲಿಸೋದಕ್ಕೆಲ್ಲ ತಯಾರಿ ಆಗ್ತಿದೆ. 2-3 ಆಯ್ಕೆಗಳು ಕಂಡು ಬರ್ತಿದೆ. ಮೊನ್ನೆ ಡೆಲ್ಲಿ ಮೀಟಿಂಗ್ ಅಲ್ಲೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರ ಹೆಸರು, ಶೋಭಾ ಕರಂದ್ಲಾಜೆ ಅವ್ರ ಹೆಸರು, ವಿಜೇಂದ್ರಗೆ ಪೈಪೋಟಿ ಕೊಡೋ ರೀತಿಯಲ್ಲಿ ನಮಗೂ ಬಲ ಇದೆ ಅನ್ನೋ ಸಂದೇಶ ಎಲ್ಲ ಆ ಕಡೆಯಿಂದ ಸೈಲೆಂಟ್ ಆಗಿ ಬರ್ತಾ ಇದೆ. ಆದ್ರೆ ಹೈಕಮಾಂಡ್ ಯೋಚನೆಯಲ್ಲಿ ಮಾತ್ರ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಇಲ್ಲ. ಹಾಗಂತ ಯತ್ನಾಳ್ ಬಣದ ವಿರುದ್ಧ ಕ್ರಮವೂ ಇಲ್ಲ, ಯಥಾಸ್ಥಿತಿ. ಆದ್ರೆ ಗಲಾಟೆ, ಗಲಭೆ, ಬಣ ಬಡಿದಾಟ ನಡಿಬಾರ್ದು. ಏನೇ ಇದ್ರೂ ಸೈಲೆಂಟ್ ಆಗಿ ಪಕ್ಷಕ್ಕೋಸ್ಕರ ಅವ್ರವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ಬೇಕು ಅನ್ನೋ ಒಂದು ಸೂತ್ರವೋ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆದ್ರೂ ಕೂಡ ವಿಜಯೇಂದ್ರ ಅವರನ್ನೇ ಮರು ಆಯ್ಕೆ ಮಾಡೋ ರೀತಿಯಲ್ಲಿ ನೋಡಿಕೊಳ್ಳಲಿದೆ ಹೈಕಮಾಂಡ್ ಅನ್ನುವಂಥ ಸುದ್ದಿ ಈಗ ಬರ್ತಾ ಇದ್ದು, ಅಷ್ಟರ ಮಟ್ಟಿಗೆ ವಿಜಯೇಂದ್ರ ಬಣಕ್ಕೆ ಸಮಾಧಾನಕರ ಸುದ್ದಿ ಇದು. ಆದರೆ ಯತ್ನಾಳ್ ಬಣದ ಮುಂದಿನ ನಡೆ ಏನು ಅಂತ ಕೇಳಿದ್ರೆ ಅಲ್ಲೇ ಕುತೂಹಲಕಾರಿ ಬೆಳವಣಿಗೆ ಆಗಿರೋದು. ಡೆಲ್ಲಿಯಲ್ಲಿ ಒಂದು ಮೀಟಿಂಗ್ ಆಗಿದೆ. ಕುಮಾರಸ್ವಾಮಿ ಅವರನ್ನ ಯತ್ನಾಳ್ ಬಣದ ನಾಯಕರೊಬ್ಬರು ಭೇಟಿಯಾಗಿ ಸುದೀರ್ಘ ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದು 100% ನನ್ನ ಪ್ರಯತ್ನವನ್ನ ಮಾಡುವುದಾಗಿ ಹೇಳಿ ಕಳಿಸಿದ್ದಾರೆ. ಏನಿದು ಹಾಗಾದ್ರೆ? ಯತ್ನಾಳ್ ಬಣಕ್ಕೆ ಒಂದಂತೂ ಕ್ಲಿಯರ್ ಆಗಿದೆ, ನಮಗೆ ಬ್ರೇಕ್ ಹಾಕದೇ ಇದ್ರು ಕೂಡ ನಮಗೆ ಈಗ ಸದ್ಯಕ್ಕೆ ಪಟ್ಟಗಟ್ಟುವ ಮನಸ್ಸೆಲ್ಲ ಹೈಕಮಾಂಡ್ ಇಲ್ಲ. ಯತ್ನಾಳ್ ಬಣ ಒಂದು ಅರ್ಥ ಮಾಡ್ಕೊಂಡು ಬಿಟ್ಟಿದೆ, ವಿಜಯೇಂದ್ರ ಸದ್ಯಕ್ಕಂತೂ ಕುರ್ಚಿ ಬಿಡುವಂಥ ಲಕ್ಷಣ ಕಾಣಿಸ್ತಿಲ್ಲ. ಹೈಕಮಾಂಡ್ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಿದೆ ಅಂತ. ಅಂದರೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಎಲೆಕ್ಷನ್ ಟೈಮಲ್ಲಿ ನಿರ್ಧಾರ ತಗೊಳ್ಳೋದು ಅನ್ನೋ ರೀತಿ ಇರಬಹುದು. ಅಲ್ಲಿ ತನಕ ಇನ್ನೊಂದು ಚಾನ್ಸ್ ಕೊಡೋಣ. 1 ವರ್ಷ ಆಗಿದ್ದಲ್ವಾ, ಇನ್ನೊಂದು ವರ್ಷ ಚಾನ್ಸ್ ಕೊಡಬೇಕು ಕೊನೆ ಪಕ್ಷ. ಸೊ ವಿಜಯೇಂದ್ರ ಕೆಳಗಿಳಿಸಲ್ಲ. ಆದ್ರೆ ಏನ್ ಮಾಡೋದು? ಹೀಗೆ 3 ವರ್ಷ ಕಂಟಿನ್ಯೂ ಮಾಡಿಬಿಟ್ರೆ ಎಲೆಕ್ಷನ್ ವರ್ಷದಲ್ಲಿ ಅಧ್ಯಕ್ಷರಾಗಿರೋರಿಗೆ ಮುಖ್ಯಮಂತ್ರಿ ಕುರ್ಚಿಯ ಕಡೆಗೆ ಹೆಜ್ಜೆ ಹಾಕುವ ದಾರಿ ಕೂಡ ಓಪನ್ ಆಗಿಬಿಟ್ರೆ, ಹಾಗಾಗಿ ಅದಕ್ಕೆ ಬ್ರೇಕ್ ಹಾಕೋದಿಕ್ಕೆ ಈಗ ಯತ್ನಾಳ್ ಬಣ ಮಾಡಿರೋ ಪ್ಲಾನ್ ಏನಪ್ಪ ಅಂತ ಕೇಳಿದ್ರೆ 100 ಕ್ಷೇತ್ರಗಳ ಫಾರ್ಮುಲಾ. 100 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಹೊಣೆಯನ್ನ ನಾವು ಹೊರ್ತೀವಿ ಅಂತ ಹೈಕಮಾಂಡ್ ಮುಂದೆ ತಾವಾಗಿಯೇ ಡಿಮ್ಯಾಂಡ್ ಅನ್ನ ಇಡೋದು. ಸಂಪೂರ್ಣ ಜವಾಬ್ದಾರಿ, ಪ್ರಚಾರದಿಂದ ಹಿಡಿದು ಹಣಬಲ, ಜನಬಲ, ಏನೇನು ಬಲ ಬೇಕೋ ಎಲ್ಲ ಖರ್ಚು ವೆಚ್ಚ ನಾವೇ ನೋಡ್ಕೊಳ್ತೀವಿ.
ಇದನ್ನ ಹೋಗಿ ರಮೇಶ್ ಜಾರಕಿಹೊಳಿ ಅವರು ಈಗ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ. ಸುದೀರ್ಘ ಮಾತುಕತೆ ಆಗಿದೆ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಅವ್ರ ನಡುವೆ. JDS ಪಕ್ಷದಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಅವರು ಒಂದಿಷ್ಟು ಆತಂಕ ಹಂಚಿಕೊಂಡಿದ್ದಾರೆ. ಈ ಕಡೆ ಇಲ್ಲ ಆಗ್ತಿರೋ ಬಣಜಗಳ, ಅಸಮಾಧಾನ, ಸಂಘಟನೆ ಎಲ್ಲವನ್ನ ಹೈಕಮಾಂಡ್ ಮುಂದೆ ಮೋದಿ ಮತ್ತು ಅಮಿತ್ ಶಾ ಅವ್ರ ಮುಂದೆನೇ ಮಾತಾಡಿ ದಯವಿಟ್ಟು ಇದಕ್ಕೆ ನೀವೇ ಮಧ್ಯಸ್ಥಿಕೆ ವಹಿಸಿ ನಮಗೆ ಅವಕಾಶ ಮಾಡಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರಂತೆ. 100 ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಟ್ಟರೆ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ, ಸಂಪೂರ್ಣ ಹೊಣೆ ನಾವು ಹೊತ್ತುಕೊಂಡು ಪಕ್ಷವನ್ನ ಅಧಿಕಾರದ ದಡಕ್ಕೆ ತಲುಪಿಸುವಂಥ ಹೊಣೆ ಹೊರ್ತೀವಿ ಅಂತ. ಅಧ್ಯಕ್ಷ ಸ್ಥಾನ ಬೇಡ, ಪ್ರತಿಪಕ್ಷ ನಾಯಕ ಸ್ಥಾನವೂ ಬೇಡ. ಈಗ ಅಶೋಕ್ ಅವ್ರ ಬಗ್ಗೆ ಏನು ಸಮಾಧಾನದಲ್ಲೇ ಇದ್ದಾರೆ ಅವರು, ಯತ್ನಾಳ್ ಬಣದವರು. ವಿಜಯೇಂದ್ರ ಬಗ್ಗೆ ಮಾತ್ರ ಅಸಮಾಧಾನ. ಎಲ್ಲ ಸರಿ. ನಮಗೆ ಈಗ ವಕ್ಫ್ ಹೋರಾಟಕ್ಕೆ ಹೇಗೆ ಅಮಿತ್ ಶಾನೇ ಆಶೀರ್ವಾದ ಮಾಡಿದ್ದಾರೋ, ರೂಪುರೇಷೆ ಚೆನ್ನಾಗಿದೆ ಅಂತ ಬೆನ್ನು ತಟ್ಟು ಕಳಿಸಿದಾರೋ, ಅದೇ ರೀತಿ 100 ಕ್ಷೇತ್ರಗಳ ಜವಾಬ್ದಾರಿ ಈಗಲೇ ಕೊಟ್ಬಿಡಿ ನಮಗೆ. ನಾವು ಪಕ್ಷವನ್ನ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿಬಿಡ್ತೀವಿ ಅಂತ ಮಧ್ಯಸ್ಥಿಕೆ ವಹಿಸುವಂತೆ HDK ಅವರನ್ನ ಕೇಳ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರಂತೆ. ಆಯ್ತು, ನಾನು ಅಮಿತ್ ಶಾ ಅವರ ಬಳಿ ಇದರ ಬಗ್ಗೆ ಮಾತಾಡ್ತೀನಿ, ನನ್ನ ಸಂಪೂರ್ಣ ಪ್ರಯತ್ನದ ಮೂಲಕ ನೀವೇನು ಬೇಡಿಕೆ ಇಟ್ಟಿದ್ರೋ ಅದ್ರ ಬಗ್ಗೆ ಅರ್ಥ ಮಾಡಿಸಿ ಮನವರಿಕೆ ಮಾಡಿಕೊಡ್ತೀನಿ, ಅವರ ಮನವೊಲಿಸುವ ಪ್ರಯತ್ನ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರಂತೆ. ಸೊ ಈಗ ಯತ್ನಾಳ್ ಬಣ ಬೇರೆ ದಾರಿಯನ್ನು ನೋಡ್ತಾ ಇದೆ. ವಿಜಯೇಂದ್ರ ಇಳಿಸುವ ಮಾತು ಅಲ್ಲಿಗೆ ಮುಗಿದ ಅಧ್ಯಾಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಯತ್ನಾಳ್ ಬಣ ಬೇರೆ ರೀತಿಯಲ್ಲಿ ಸೆಡ್ ಹೊಡೆದು, ವಿಜಯೇಂದ್ರ ಕುರ್ಚಿಯಲ್ಲಿದ್ರೂ ಕೂಡ ಅವರ ನಾಯಕತ್ವ ಬೇಕಾಗಬೇಕು ಮತ್ತು ಮುಖ್ಯಮಂತ್ರಿ ಕುರ್ಚಿಗೆ ಏರುವ ಕನಸು ಕೂಡ ಅವರು ಕಾಣೋದಕ್ಕಾಗಬಾರ್ದು, ಅಂಥದ್ದೊಂದು ಸೂತ್ರವನ್ನ ಹೆಣದಿದೆ. ಬಟ್ ಅದು ಯಶಸ್ವಿಯಾಗತ್ತಾ ಕಾದ್ ನೋಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಂತೂ ಬರ್ತಾ ಇರೋ ಸುದ್ದಿ ಮರು ಆಯ್ಕೆ, ವಿಜಯೇಂದ್ರ ಮರು ಆಯ್ಕೆ ಮಾಡೋದು. ಈ ಸುದ್ದಿ ಬಂದ ಮೇಲೂ ಯಾಕೆ ವಿಜಯೇಂದ್ರ, ಯಡಿಯೂರಪ್ಪನವರೆಲ್ಲ ಟೆನ್ಷನ್ ಆಗಿದ್ದಾರೆ ಅಂತ ಕೇಳಿದ್ರೆ, ಪೈಪೋಟಿ ಕೊಡೋದಕ್ಕೆ ರೆಬೆಲ್ ಬಣ ರೆಡಿ ಆಗಿದೆ ಕುಮಾರ್ ಬಂಗಾರಪ್ಪ ಅವ್ರನ್ನ ನಿಲ್ಲಿಸೋದಕ್ಕೆ. ಸೊ ರಿಸ್ಕ್ ತಗೊಳ್ಳೋ ಹಾಗಿಲ್ಲ. ಮತ್ತು ಪಕ್ಷದಲ್ಲಿ ಅಪಸ್ವರ ಏಳದಂತೆ ಎಲ್ಲರನ್ನೂ ಕೂಡ ಸಮಾಧಾನದಿಂದ ಇಟ್ಕೊಳ್ಳೋದಕ್ಕೆ ಈ ಲಂಚ್ ಮೀಟಿಂಗು ಇವೆಲ್ಲ ಬಹಳ ಅನಿವಾರ್ಯವಾಗಿದೆ. ಸೊ ಕುರ್ಚಿ ಉಳಿಯಲಿದೆ ವಿಜಯೇಂದ್ರ ಅವ್ರಿಗೆ ಸದ್ಯದ ಮಾಹಿತಿ ಬರ್ತಿರೋ ಪ್ರಕಾರ. ಆದರೆ ದೊಡ್ಡ ದೊಡ್ಡ ಸವಾಲುಗಳ ಜೊತೆಗೆ ಅವರು ಹೆಜ್ಜೆ ಹಾಕಬೇಕು, ಮುಳ್ಳಿನ ಹಾಸಿಗೆ ಅಂತಾರಲ್ಲ ಆ ರೀತಿ ಮಾಡಬೇಕು ಅನ್ನೋದು ರೆಬಲ್ಸ್ ಬಣದ ತಯಾರಿ. ಈಗ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.